ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10ನೇ ತರಗತಿ ಗಣಿತ ವಿಷಯದ 5ನೇ ಪಾಠ ಸಮಾಂತರ ಶ್ರೇಣಿಗಳ ಮೇಲಿದ್ದು 4 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ಅದರ ಮುಂದಿನ ಭಾಗ 5 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಮತ್ತೆ ಆಗ್ತಾರ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಪರಿಚಯವನ್ನ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ಓಕೆ ರೈಟ್. ಸೊ ದಟ್ ಒಂದೊಂದಾಗಿ ಪ್ರಶ್ನೆಯನ್ನು ನೋಡ್ಕೊತ ಹೋಗೋಣತ್ರಿ. ಸೊ ಮೊದಲನೇ ಪ್ರಶ್ನೆ 82ನೇದು ಏನು ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 5n - n² ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಶ್ರೇಣಿಯ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಓಕೆ, ಸೊ ಇದು 5 ಅಂಕದ ಪ್ರಶ್ನೆಗಳಾಗಿದ್ದಕ್ಕ ದಟ್ 2-3 ಪ್ರಶ್ನೆಗಳನ್ನ ಇದೆ ಒಂದೇ ಪ್ರಶ್ನೆ ಒಳಗ ಕೇಳ್ರಿ. ಸೊ ಮಾಡ್ಬೇಕು ಅಂದ್ರೆ ಮೊದ್ಲು ಏನ್ ಮಾಡೋಣ ಅಂತಂದ್ರ ಅವ್ರು ಏನ್ ಕೊಟ್ಟಿದಾರ ಅದನ್ನ ಸರಿಯಾಗಿ ಬರ್ಕೊಳ್ಳೋಣ. ಅದಾದ ನಂತರ ಲೆಕ್ಕ ಸ್ಟಾರ್ಟ್ ಮಾಡೋಣ್ರಿ. ನಾವು ಆರಾಮಾಗಿ ಪ್ರತಿಯೊಂದನ್ನ ಅವ್ರಿಗೆ ಏನ್ ಕೇಳ್ತಾರ ಅದನ್ನೆಲ್ಲಾನು ಕಂಡುಹಿಡ್ಲಿಕ್ಕೆ ಬರ್ತೈತಿ. ಓಕೆ, ಮೊದಲ n ಪದಗಳವರೆಗಿನ ಮೊತ್ತ ಅಂತಂದ್ರ ದಟ್ ಈಸ್ Sn = 5n - n². ಇದು ಅವ್ರು ಕೊಟ್ಟಿದ್ದದ. ಮತ್ತೇನಂದ್ರಿ, ಸಮಾಂತರ ಶ್ರೇಣಿಯನ್ನ ಬರೆಯಿರಿ ಅಂದಾರ, ಬರೆಯೋಣಂತೆ. ಹಾಗೂ ಶ್ರೇಣಿಯ 21ನೇ ಪದವನ್ನು, ಶ್ರೇಣಿಯ 21ನೇ ಪದ ಅಂದ್ರೆ ಏನ್ರಿ, A21ನೇ ಪದವನ್ನು ಕಂಡುಹಿಡಿಯಿರಿ ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲ 21 ಪದಗಳ ಮೊತ್ತ S21 ಏನಾಗಿರ್ತೈತಿ ಅಂತ ನಾವಿಲ್ಲಿ ಕಂಡುಹಿಡಿಬೇಕಾಗೈತಿ. ಓಕೆ ರೈಟ್. ಸೊ ಇದನ್ನ ಮಾಡ್ಬೇಕು ಅಂತಂತಂದ್ರೆ ನಮಗ ಈ ರೀತಿಯಾದಂತ ಲೆಕ್ಕ ಇದುವರೆಗೂ ನಾವು ಒಂದು ಮಾಡಿಲ್ಲ ರೀ. ಸೊ ಇದನ್ನ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು ಅಂತಂದ್ರೆ ದಟ್ ಒಂದು ಬೇರೆ ಫಾರ್ಮುಲಾವನ್ನ ನಾವಿಲ್ಲಿ ಬಳಸ್ತೀವಿ. ಓಕೆ, ಅದು ನಮ್ಗೆ ಆಲ್ರೆಡಿ ಏನಂತಂದ್ರೆ ದಟ್ ನಮ್ಮ ಪುಸ್ತಕದಲ್ಲಿ ಇದ್ದಿದ್ದೆ, ಆದ್ರೆ ಇದು ಬಳಕೆ ಏನಪ್ಪಾ ಅಂದ್ರೆ ಇದು ಒಂದೇ ಲೆಕ್ಕಕ್ಕಾಗತ್ತೆ ಮತ್ತೆ ಬೇರೆ ಲೆಕ್ಕಕ್ಕ ಆಗಿರೋದಿಲ್ಲ. ಸೊ ಆ ಸೂತ್ರ ಏನಪ್ಪಾ ಅಂತಂದ್ರೆ ಮೊದಲ nನೇ ಪದ = ಏನ್ರಿ, Sn - Sn - 1. ಮೊದಲ n ಪದಗಳ ಮೊತ್ತ ಮೈನಸ್ ಮೊದಲ n-1 ಪದಗಳ ಮೊತ್ತ ಏನಾಗಿರ್ತದಲ್ಲ ಅದು ನಮಗ nನೇ ಪದವನ್ನ ಕೊಡ್ತೈತಿ. ಓಕೆ, ಸೊ ನಮಗೆ ಇಲ್ಲಿ ದಟ್ ಸಮಾಂತರ ಶ್ರೇಣಿಯನ್ನ ಬರಿ ಅಂದಾರ ಅಂತಂದ್ರೆ ಸಮಾಂತರ ಶ್ರೇಣಿಯ ಪದಗಳು ಏನಾಗಿರ್ತಾವ್ರಿ, A1 A2 A3 A4 ಇವು ಏನಪ್ಪಾ ಅಂದ್ರೆ ಸಮಾಂತರ ಶ್ರೇಣಿಯ ಪದಗಳಾಗಿರ್ತಾವ. ಓಕೆ, ಮೊದಲನೇ ಪದ ಬೇಕು. ಸೊ ಮೊದಲನೇ ಪದ ಅಂತಂದ್ರೆ ಏನ್ರಿ, A1. ಇಲ್ಲಿ ಒಂದ್ ಹಾಕಕತ್ತೀವಿ ಅಂದ್ರೆ ಇಲ್ಲಿ ಏನ್ ಹಾಕ್ತೀವಿ, ಇಲ್ಲಿ ಒಂದು ಬರ್ತೈತಿ S1 ಮೈನಸ್ ಇಲ್ಲಿ ಒಂದ್ ಹಾಕ್ತೀವಿ, 1 - 1 ಅಂದ್ರೆ ಏನ್ ಬರ್ತೈತಿ, 0 ಬರ್ತೈತಿ. ಓಕೆ, S0 ಅಂದ್ರೆ ಏನ್ರಿ, 0 ಪದಗಳ ಮೊತ್ತ. 0 ಪದಗಳ ಮೊತ್ತ ಅನ್ನೋದಕ್ಕ ಅರ್ಥ ಇರೋಲ್ಲ, ಅಂದ್ರೆ ಯಾವುದೇ ಒಂದು ಪದ ಇಲ್ಲ ಅನ್ನುವಂತ ಅರ್ಥ ಕೊಡುತ್ತೆ. ಸೊ ಹಿಂಗಾಗಿ ಮೊದಲನೇ ಪದ ಅಂದ್ರೆ S1 ಆಗಿರ್ತೈತಿ. ಓಕೆ, ನಂತರ ಎರಡನೇ ಪದ ಬರಬೇಕು ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ 2 ಪದಗಳ ಮೊತ್ತ ಮೈನಸ್ ಒಂದು ಪದದ ಮೊತ್ತ. ಇದೇನ್ ಮಾಡಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ 2ನೇ ಪದ ಸಿಗ್ತತಿ. ನಂತರ 3ನೇ ಪದ ಅದೇನಾಗಿರ್ತತಿ ಅಂತಂದ್ರೆ ದಟ್ 3 ಪದಗಳ ಮೊತ್ತ. ಇಲ್ಲಿ 3 ಹಾಕ್ತೀವಿ, ಇಲ್ಲಿ 3 - 1 ಅಂದ್ರೆ ಏನ್ ಬರ್ತ್ರಿ, 2 ಬರುತ್ತೆ. 3 ಪದಗಳ ಮೊತ್ತ ಮೈನಸ್ 2 ಪದಗಳ ಮೊತ್ತ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಬರ್ತ್ರಿ, 3ನೇ ಪದ ಬರ್ತತಿ. 4ನೇ ಪದ ಬೇಕು ಅಂತಂದ್ರೆ 4 ಪದಗಳ ಮೊತ್ತ ಮೈನಸ್ 3 ಪದಗಳ ಮೊತ್ತ ಮಾಡಿದ್ರೆ ನಮ್ಗೆ 4ನೇ ಪದ ಬಂದಿರ್ತೈತಿ. ಓಕೆ ರೈಟ್. ಸೊ ಈಗ ದಟ್ ನಮ್ಗೆ ಏನ್ ಬೇಕಾಗ್ತಾವ್ರಿ, A1 A2 A3 A4 ಮೊದಲ 4 ಪದಗಳು ಬೇಕು ಅಂದ್ರೆ S1 S2 S3 S4. ಮೊದಲ 1ನೇ ಪದ ಮೊತ್ತ, 2 ಪದಗಳ ಮೊತ್ತ, 3 ಪದಗಳ ಮೊತ್ತ, 4 ಪದಗಳ ಮೊತ್ತ ಇದು ನಮಗ್ ಬೇಕು. ಸೊ ಹಿಂಗಾಗಿ ನಾವೇನ್ ಮಾಡೋಣ ಅಂತಂದ್ರೆ S1 S2 S3 S4 ಅನ್ನ ಕಂಡುಹಿಡಿಯೋಣ. S1 ಅಂದ್ರೆ ಏನಿದ್ದಲ್ಲಿ 1 ಹಾಕ್ತೀವಿ ಅಂದ್ರೆ 5 × 1 - 1². 5 ಒಂದ್ಲೆ 5 - 1, 5ರೊಳಗೆ 1 ಹೋದ್ರೆ ಎಷ್ಟು ಬರ್ತ್ರಿ, 4 ಬರ್ತದ. 2 ಪದಗಳ ಮೊತ್ತ ಎಷ್ಟು = n ಇದ್ದಲ್ಲಿ 2 ಹಾಕ್ತೀವಿ, 5 × 2 - 2². ಸರಿನಾ? 5 2 10 ಮೈನಸ್ 2² ಅಂದ್ರೆ 4, 10ರೊಳಗೆ 4 ಹೋದ್ರೆ ಎಷ್ಟ್ರಿ, 6. ನಂತರ 3 ಪದಗಳ ಮೊತ್ತ. 3 ಪದಗಳ ಮೊತ್ತ ಅಂದ್ರೆ n ಇದ್ದಲ್ಲಿ 3 ಹಾಕ್ತೀವಿ, 5 × 3 - 3². 5 3 15, 3² ಅಂದ್ರೆ 9, 15ರೊಳಗೆ 9 ಹೋದ್ರೆ ಎಷ್ಟ್ರಿ, 6. ಇಲ್ಲೂ 6 ಬರಕತ್ತಿ, ಇಲ್ಲೂ 6 ಬರಕತ್ತಿ. ಏನಾದ್ರು ತಪ್ಪು ಮಾಡ್ಲಿಕ್ಕತ್ತವ, ಏನು ತಪ್ಪಿಲ್ಲ ರೀ, ಎಲ್ಲ ಕರೆಕ್ಟ್ ಅದ. ಓಕೆ, ದಟ್ ಸಮಾಂತರ ಶ್ರೇಣಿ ಬರ್ತೀವಲ್ಲ ಅವಾಗ ನಮ್ಗೊಂದು ಕ್ಲಾರಿಟಿ ಸಿಗ್ತತಿ. ದಟ್ ಅಲ್ಲಿ ತನಕ ಏನಪ್ಪಾ ಅಂದ್ರೆ ಇದಿಷ್ಟೇ ಇರ್ಲಿ. ನಂತರ 4 ಪದಗಳ ಮೊತ್ತ n ಇದ್ದಲ್ಲಿ 4 ಹಾಕ್ತೀವಿ ಅಂದ್ರೆ 5 × 4 - 4². 5 4 20, 4² ಅಂದ್ರೆ 16, 20ರೊಳಗೆ 16 ಹೋದ್ರೆ ಎಷ್ಟ್ರಿ, 4.
ಓಕೆ, ಏನ್ ಸಿಕ್ತು ನಮ್ಗೆ? ದಟ್ ಮೊದಲ ಒಂದು ಪದದ ಮೊತ್ತ, ಎರಡು ಪದದ ಮೊತ್ತ, ಮೂರು ಪದದ ಮೊತ್ತ, ನಾಲ್ಕು ಪದಗಳ ಮೊತ್ತ ಸಿಕ್ತು. ಈಗ ನಮ್ಗ A1 ಬೇಕು. A1 ಅಂದ್ರೆ ಏನದ್ರಿ? S1 ಅದ. ಅಂದ್ರೆ ದಟ್ S1 ಅಂದ್ರೆ ಬೆಲೆ ಏನೈತ್ರಿ? 4 ಐತಿ. ಅಂದ್ರೆ ಡೈರೆಕ್ಟ್ ಆಗಿ ನಾವ್ ಏನ್ ಬರೀನ ಅಂತಂದ್ರೆ ಮೊದಲನೇ ಪದ ಏನಪ್ಪಾ ಅಂದ್ರೆ 4, ನಂತರ ಎರಡನೆಯ ಪದ. ಎರಡನೇ ಪದ S2 - S1 ಎರಡು ಪದಗಳ ಮೊತ್ತ 6 ಐತಿ. ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡೋಣ. ಇಲ್ಲ ರೀ, ಇದೊಂದು ಸ್ಟೆಪ್ ಬರೆದ್ ಬಿಡೋಣ, ತೊಂದ್ರೆ ಇಲ್ಲ. ಏನ್ರಿ, ಮೊದಲ ಎರಡು ಪದಗಳ ಮೊತ್ತ ಅಂದ್ರೆ ಏನೈತಿ? 6 ಐತಿ. ಮೊದಲ ಒಂದು ಪದದ ಮೊತ್ತ ಅಂತಂದ್ರೆ ಏನೈತ್ರಿ? 4 ಐತಿ. 6 4 ಅಂದ್ರೆ ಏನ್ ಬರುತ್ತೆ? 2 ಬರ್ತದ. ಇದು ಅರ್ಧಂಬರ್ಧ ಆಗ್ಲಿಕ್ಕತ್ತೈತಿ. ನಾವು ಬರ್ಕೊಂಡ್ಬಿಡೋಣ ಅಂತ್ರಿ. ಏನ್ ಬರ್ಕೊಳ್ಳೋಣ? S2 - S1 ದಟ್ ಇಸ್ 6 - 4 ಇಸ್ ಈಕ್ವಲ್ ಟು 2. ಅಂದ್ರೆ ಇದು ಎರಡನೇ ಪದ. ಮೊದಲನೇ ಪದ 4, ಎರಡನೇ ಪದ 2, ಮೂರನೇ ಪದ ಏನಾಗಿರ್ತತಿ ಅಂತಂದ್ರೆ S3 - S2. ಓಕೆ, ಮೂರು ಪದಗಳ ಮೊತ್ತ ಅಂದ್ರೆ 6, ಎರಡು ಪದಗಳ ಮೊತ್ತ ಅಂದ್ರೆ ಅದು ಸಹಿತ 6. 6 ಒಳಗೆ 6 ಹೋದ್ರೆ 0, ಮೂರನೇ ಪದ 0 ಆಗೈತಿ. ನಂತರ ನಾಲ್ಕನೆಯ ಪದ. ನಾಲ್ಕನೇ ಪದ ಅಂದ್ರೆ ಏನದ್ರಿ? ನಾಲ್ಕು ಪದಗಳ ಮೊತ್ತ ಎಷ್ಟದ? 4 ಅದ. ಮೈನಸ್ ಮೂರು ಪದಗಳ ಮೊತ್ತ ಎಷ್ಟದ್ರಿ? 6. 4 ಒಳಗೆ 6 ಹೋದ್ರೆ ಏನ್ ಬರುತ್ತೆ? ಇದನ್ನ ಬರೀಲಿಲ್ವಾ? ಬರ್ಬೋದಂದ್ರೆ 4 ಪದಗಳ ಮೊತ್ತ ಮೈನಸ್ 3 ಪದಗಳ ಮೊತ್ತ, 4 ಪದಗಳ ಮೊತ್ತ 4 ಮೈನಸ್ 3 ಪದಗಳ ಮೊತ್ತ 6. 4 ಒಳಗೆ 6 ಹೋದ್ರೆ ಏನ್ ಬರ್ತ್ರಿ? -2 ಬರ್ತತಿ. ಇದು ನಾಲ್ಕನೇ ಪದ. ಓಕೆ, ಏನಾಗತ್ತದ್ರಿ? 4 2 0 -2 ಇದೇನಪ್ಪಾ ಅಂತಂದ್ರೆ ಇಳಿಕೆ ಕ್ರಮದೊಳಗೈತಿ. ಓಕೆ, ಹಂಗಂದ್ರೆ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತೈತಿ ಅಂತಂದ್ರೆ ದಟ್ ಋಣಾತ್ಮಕವಾಗಿರ್ತೈತಿ. ಸೊ ಆ ಸಮಾಂತರ ಶ್ರೇಣಿಯನ್ನ ಬರೆದು ಬಿಡೋಣ. ಸಮಾಂತರ ಶ್ರೇಣಿ. ಆ ಸಮಾಂತರ ಶ್ರೇಣಿ ಏನಾಗಿರ್ತೈತಿ ಅಂತಂತಂದ್ರೆ 4 2 0 -2 ಇದು ಏನಾಗಿರ್ತೈತಿ ಅಂದ್ರೆ ಆ ಒಂದು ಸಮಾಂತರ ಶ್ರೇಣಿ ಆಗಿರುತ್ತೆ. ಒಂದೇ ಕೆಲಸ ಮುಗಿತು. ನಂತರ 21ನೇ ಪದ ಕಂಡಿಡಿ ಅಂದ್ರೆ 21ನೇ ಪದ ಕಂಡಿಡಿಬೇಕು ಅಂದ್ರೆ ನಮಗ n ಪದಗಳ ಮೊತ್ತದ ಸೂತ್ರ ಗೊತ್ತೈತಿ. ಆ ಸೂತ್ರ ಹಾಕಿ ಮುಂದ ನಾವೇನಪ್ಪಾ ಅಂತಂದ್ರೆ ಒರೆಯಣಂತ್ರಿ. ಓಕೆ, ದಟ್ ಈಸ್ n ಪದ ಇಸ್ ಈಕ್ವಲ್ ಟು a ಪ್ಲಸ್ n - 1 ಇಂಟು ಡಿ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಏನೇನ್ ಗೊತ್ತೈತಿ ಅಂತಂದ್ರೆ a ಗೊತ್ತದರಿ? ಗೊತ್ತದ. ಏನದ್ರಿ ಅದು? ಮೊದಲನೇ ಪದ ಏನದ್ರಿ? 4 ಅದ. ಆ ನಂತರ ದಟ್ n ಅಂದ್ರೆ ಏನದರಿ? ಎಷ್ಟನೇ ಪದ ಕಂಡಿಡಿ ಅಂದ್ರೆ 21ನೇ ಪದ ಕಂಡಿಡಿ ಅಂದ್ರೆ n = 21. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಎರಡನೇ ಪದದೊಳಗ ಒಂದನೇ ಪದ ಕಂಡಿಡಿದ್ರೆ ನಮ್ಗೆ ಸಾಮಾನ್ಯ ವ್ಯತ್ಯಾಸ ಸಿಗ್ತತಿ. ಎರಡನೇ ಪದ 2, ಮೊದಲನೇ ಪದ 4. 2 ಮೈನಸ್ 4 ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕಳೆಯೋಣ. ದೊಡ್ಡ ಸಂಖ್ಯೆ ಹಿಂದಲ್ ಚಿಹ್ನೆಯನ್ನ ಹಾಕೋಣ. ಅದೇನ್ ಬರ್ತ್ರಿ? -2 ಬರ್ತೈತಿ. ಆಯ್ತು, ಇದಿಷ್ಟು ಸಿಕ್ತಂದ್ರೆ ಎರಡನೇ ಪದವನ್ನ ಕಂಡುಹಿಡಿಯೋದು ನಮ್ಗೆ ಇದು 21ನೇ ಪದ ಕಂಡುಹಿಡಿಯೋದು ಅಗ್ದಿ ಸರಳ. n = 21 ಹಾಕೋಣ. ಅಂದ್ರೆ ಏನಾಗತ್ರಿ? a ಪ್ಲಸ್ n - 1 21 - 1 ಇಂಟು ಡಿ. ಈ ಡಿ ಬರಿಬೇಕಾದಾಗ ಸ್ವಲ್ಪ ಹುಷಾರಾಗಿರ್ರಿ. ಇಲ್ಲಿ ನಡವಳಿಕೆ ಏನಪ್ಪಾ ಅಂದ್ರೆ ಚಿಹ್ನೆ ಇಂಟು ಬರಬೇಕು. ಡೈರೆಕ್ಟ್ ಆಗಿ -2 ಅಂತ ಬರ್ದ್ವಿ ಅಂದ್ರೆ ಅದರ ಅರ್ಥ ಬೇರೆ ಕೊಡ್ತದೆ. ಸೊ ದಟ್ ಡಿ ನೆಗೆಟಿವ್ ಇದ್ದಾಗ ಸ್ವಲ್ಪ ಹುಷಾರಾಗಿರಿ. ಅದು ಋಣಾತ್ಮಕವಾಗಿತ್ತಂದ್ರೆ ಬಹಳ ಸ್ವಲ್ಪ ಹುಷಾರಾಗಿ ಬರೀರಿ. ಓಕೆ, 4 ಪ್ಲಸ್ 21 ಒಳಗೆ 20 ಹೋದ್ರೆ 1 ಹೋದ್ರೆ 20 ಬರ್ತೈತಿ ಇಂಟು -2. 4 ಪ್ಲಸ್ 22 40 ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನ್ ಬರ್ತ್ರಿ? ಇದು -40 ಬಂದಿರ್ತೈತಿ. 4 - 40 ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕೇಳೋಣ. 40 4 ಹೋದ್ರೆ 36. ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಐತ್ರಿ, ಮೈನಸ್ ಅದ, ಮೈನಸ್ ಚಿಹ್ನೆ ಅಂತ. ಓಕೆ, ಇದು 21ನೇ ಪದ ಆಗಿತ್ತು. ಅವ್ರು ಕೇಳಿದಂತಹ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಅಂದ್ರೆ ಏನ್ರಿ? 21 ಪದಗಳ ಮೊತ್ತ ಕೇಳಾಕತ್ತಾರ. 21 ಪದಗಳ ಮೊತ್ತ ಕಂಡುಹಿಡಿಯಾಕ ನಾವು 3 ರೀತಿ ಕಂಡುಹಿಡ್ಕೋಬಹುದು. ಒಂದು ದಟ್ ಇದು ಏನಪ್ಪಾ ಅಂದ್ರೆ ಮೊದಲನೇ 2 ರೀತಿ ಏನಪ್ಪಾ ಅಂದ್ರೆ 2 ಸೂತ್ರಗಳನ್ನ ಬಳಸಿ ಕಂಡುಹಿಡಿಬಹುದು. ಅದಕ್ಕೂ ಈಸಿ ಮೆಥಡ್ ಏನಪ್ಪಾ ಅಂದ್ರೆ ಅವ್ರು ಆಲ್ರೆಡಿ SN ಕೊಟ್ಟಿದಾರ, ಅಲ್ಲಿ ನಾವು 21 ಹಾಕಿದ್ವಿ ಅಂತಂದ್ರೆ ನಮ್ಗ 21 ಪದಗಳ ಮೊತ್ತ ಸಿಕ್ಕಿರ್ತೈತಿ. ಸೂತ್ರ ಹಾಕಿ ಮಾಡೋದು ಯಾಕ್ರಿ? ಡೈರೆಕ್ಟ್ ಆಗಿ ಅದನ್ನ ಅವ್ರು ಸಿಂಪ್ಲಿಫೈ ಮಾಡ್ಕೊಟ್ಟಾರ, ಅದನ್ನ ಬರ್ದ್ ಬಿಡೋಣ. ಎನ್ನಿದ್ದಲ್ಲಿ ಏನ್ ಬರ್ಕೊಳ್ರಿ? 21 ಬರ್ಕೋತೀವಿ ಮೈನಸ್ 21 ಸ್ಕ್ವೇರ್, 21ರ ವರ್ಗ. ಸರಿನಾ? 21 ಐದ್ಲೆ 105 ಮೈನಸ್ 21ರ ವರ್ಗ ಎಷ್ಟ್ರಿ? 441. ಓಕೆ, 105ರೊಳಗ 441 ಕಳಿಲಿಕ್ಕೆ ಬರಲ್ಲ. ಏನ್ ಮಾಡೋಣ ಅಂದ್ರೆ ಉಲ್ಟಾ ಮಾಡೋಣ. 441ರೊಳಗ ದಟ್ 105ಅನ್ನ ಕಳೆಯೋಣ. 11ರೊಳಗೆ 5 ಹೋದ್ರೆ 6, 4ರೊಳಗೆ 1 ಹೋದ್ರೆ 3, 4ರೊಳಗೆ 1 ಹೋದ್ರೆ 3 ಏನ್ ಬರ್ತ್ರಿ? 336 ಬರ್ತತಿ. ಓಕೆ, ಇಲ್ಲೊಂದು ಮಿಸ್ ಮಾಡಿದ್ವಿ. ಏನಪ್ಪಾ ಅಂತಂದ್ರೆ ಹಿಂದ್ಗಡೆ ಸೈನ್ ಚಿಹ್ನೆ ಮೈನಸ್ ಹಾಕ್ಬೇಕು. ಇದೇನಪ್ಪಾ ಅಂತಂದ್ರೆ ಮೊದಲ 21 ಪದಗಳ ಮೊತ್ತ ಆಗಿತ್ತು. ಓಕೆನಾ? ಸೊ ಅವ್ರು ಕೇಳಿರುವಂತ ಎಲ್ಲಾ ಮಾಹಿತಿಯನ್ನ ನಾವಿಲ್ಲಿ ಕಂಡುಹಿಡಿದೇವಿ.
ಓಕೆ, ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 83ರ ಲೆಕ್ಕ ಏನದ ನೋಡ್ರಿ. ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮವಾಗಿದೆ. ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದವು ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದಕ್ಕಿಂತ 3 ಹೆಚ್ಚಾಗಿದೆ. ಮೊದಲನೇ ಶ್ರೇಣಿಯ 7ನೇ ಪದವು 28 ಮತ್ತು ಎರಡನೇ ಶ್ರೇಣಿಯ 8ನೇ ಪದವು 29 ಆದರೆ ಆ ಶ್ರೇಣಿಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿಕತ್ತಾರ. ಓಕೆ, ಸೊ ದಟ್ ಇಲ್ಲಿ ಏನದಾವ ಅಂದ್ರಿ, ಎರಡು ಸಮಾಂತರ ಶ್ರೇಣಿಗಳದಾವು, ಎರಡು ಬೇರೆ ಬೇರೆ ಅದಾವು. ಆ ಸಮಾಂತರ ಶ್ರೇಣಿ ಇದ್ದಂಗೆ ಈ ಸಮಾಂತರ ಶ್ರೇಣಿ ಇಲ್ಲ ರೀ, ಎರಡು ಬೇರೆ ಬೇರೆ ಅದಾವು. ಮತ್ತೆ ಇನ್ನೊಂದು ಏನು ಕಂಡೀಷನ್ ಐತಿ ಅಂತಂತಂದ್ರೆ ದಟ್ ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ ಅದು ಏನಂತಂದ್ರೆ ಎರಡನೇ ಸಮಾಂತರ ಶ್ರೇಣಿಯ ಮೊದಲ ಪದಕ್ಕಿಂತ 3 ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. ಓಕೆ, ಇದು 2 ಇತ್ತಂದ್ರೆ ಅದೇನೈತ್ರಿ 5 ಐತಿ. ಈ ರೀತಿಯಾಗಿ 3 ಹೆಚ್ಚಿಗೆ ಐತಿ. ನಂತರ ಮುಂದೆ ಏನ್ ಹೇಳಕತ್ತಾರ ಅಂತಂದ್ರೆ ಮೊದಲನೇ ಶ್ರೇಣಿಯ 7ನೇ ಪದವು 28 ಅದ, ನಂತರ 28ನೇ ಪದ ಕೊಟ್ಟಾರ ಮೊದಲನೇ ಶ್ರೇಣಿದು, ಎರಡನೇ ಶ್ರೇಣಿದು 8ನೇ ಪದವನ್ನ ಕೊಟ್ಟಾರ. ಈಗ ಏನ್ ಕೇಳಾಕತ್ತಾರಿ, ಆ ಎರಡು ಶ್ರೇಣಿಗಳನ್ನ ಕಂಡುಹಿಡಿ ಅಂತ ಹೇಳಕತ್ತಾರ. ಓಕೆ, ತೊಂದರೆ ಇಲ್ಲ ರೀ. ದಟ್ ಇದನ್ನ ಏನ್ ಮಾಡೋಣ ಅಂತಂದ್ರೆ ಮೊದಲನೇದಾಗಿ ದಟ್ ಅವ್ರು ಏನ್ ಕೊಟ್ಟಿದಾರ ಅದನ್ನ ಬರ್ಕೊಳ್ಳೋಣಂತ್ರಿ. ಓಕೆ, ಸೊ ಇಲ್ಲಿ ಬರ್ಕೊಳ್ಳಿಕ್ಕೆ ಏನಪ್ಪಾ ಅಂದ್ರೆ ಅವ್ರು ಹೆಚ್ಚಿಗೆ ಮಾಹಿತಿಯನ್ನ ಇದ್ರೊಳಗೆ ಕೊಟ್ಟಿಲ್ಲ. ನಾನು ಇಲ್ಲಿ ಎರಡು ಶ್ರೇಣಿಗಳ ಇದ್ದಕ್ಕ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಮೊದಲನೇ ಶ್ರೇಣಿ ಎರಡನೇ ಶ್ರೇಣಿ ಸಪರೇಟ್ ಆಗಿ ಬರ್ಕೋತೇನ್ರಿ. ಓಕೆ, ಮೊದಲನೆಯ ಶ್ರೇಣಿ. ಓಕೆ, ಮೊದಲನೆಯ ಶ್ರೇಣಿ, ರೈಟ್. ಸೊ ಮೊದಲನೇ ಶ್ರೇಣಿ ಏನಾಗಿರ್ಲಿ ಅಂತಂತಂದ್ರೆ ದಟ್ A1 A2 ಸ್ವಲ್ಪ ಬಿಡಿಸಿ ಬೇರೆನಂತ್ರಿ, ಸ್ವಲ್ಪ ಇದು ಸ್ಪೇಸ್ ನಮಗೆ ಬೇಕಾಗ್ತೈತಿ, ಜಾಗ ಬೇಕಾಗ್ತೈತಿ. A2 A3 ಇನ್ನೊಂದು ತಗೊಳ್ಳುವಂತ A4. ಓಕೆ, ಇದು ಮೊದಲನೇ ಶ್ರೇಣಿ. ಹಂಗಂದ್ರೆ ಇದ್ರ ಪದಗಳು ಏನಾಗಿರ್ತಾವ್ರಿ, ಮೊದಲನೇ ಪದ ಎ ಆಗಿರ್ತೈತಿ, ಎರಡನೇ ಪದ A+D ಆಗಿರ್ತೈತಿ, ಮೂರನೇ ಪದ A+2D, ನಾಲ್ಕನೇ ಪದ A+3D ಆಗಿರ್ತೈತಿ. ಓಕೆನಾ? ಸೊ ಇದು ಏನಪ್ಪಾ ಅಂದ್ರೆ ಇದು ನಮ್ಮ ಸಮಾಂತರ ಶ್ರೇಣಿಯ ಇದೇನಪ್ಪಾ ಅಂದ್ರೆ ನಮ್ಮ ಮೊದಲನೆಯ ಸಮಾಂತರ ಶ್ರೇಣಿ. ನಂತರ ಎರಡನೆಯ ಸಮಾಂತರ ಶ್ರೇಣಿ, ಎರಡನೇ ಶ್ರೇಣಿ ಅಂತ ಬರ್ಕೋತೇನ್ರಿ. ಯಾಕಂದ್ರೆ ಬರೀ ನಾವಿಲ್ಲಿ ಸಮಾಂತರ ಶ್ರೇಣಿ ಬಗ್ಗೆ ಮಾತಾಡ್ತಿರ್ತೀವಿ. ಸೊ ಹಿಂಗಾಗಿ ಸಮಾಂತರ ಶ್ರೇಣಿ ಅಂತ ನಾವು ಮೆನ್ಷನ್ ಮಾಡ್ಲಿಕ್ಕೆ ಹೋಗಲ್ಲ. ಓಕೆ, ಎರಡನೇ ಸಮಾಂತರ ಶ್ರೇಣಿ ಏನಾಗಿರ್ಲಿ ಅಂತಂತಂದ್ರೆ ದಟ್ ಇದು ಬೇರೆ ಅದಲ್ರಿ, ಅದ್ರ ಸಂಬಂಧ ನಾ ಏನ್ ಮಾಡ್ತೀರಿ ಅಂದ್ರೆ ಇದನ್ನ B1 B2 B3 B4 ನಾಲ್ಕನೇ ಪದ ದಟ್ ಈ ರೀತಿಯಾಗಿ ತಗೋತೀನಿ. ಹಾಗಾದ್ರೆ ಇದು ಏನಾಗಿರ್ತೈತಿ ಅಂತಂತಂದ್ರೆ ದಟ್ ಒಂದನೇ ಪದ ಇದೇನಾಗಿರ್ಲಿ ಅಂತಂದ್ರೆ ಬಿ ಆಗಿರ್ಲಿ. ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಆಗಿದ್ರೆ ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ ಬಿ ಆಗಿರ್ಲಿ. ಓಕೆ, ಎರಡು ಬೇರೆ ಬೇರೆ ಆಗಿರ್ಬೇಕು ಅನ್ನುವಂತ ಉದ್ದೇಶಕ್ಕೆ ಈ ರೀತಿ ಬೇರೆ ಆಗತ್ತೀವಿ. ಆ ನಂತರ ಎರಡನೇ ಪದ ಏನಾಗತ್ತಂದ್ರೆ ಇಲ್ಲಿ B+D ಆಗತ್ತೆ. ಇಲ್ಲೂ ಡಿ ತಿಳ್ಕೊಳಕತ್ತೀವಿ, ಇಲ್ಲೂ ಡಿ ತಿಳ್ಕೊಳಕತ್ತೀವಿ, ಅದು ಬೇರೆ ಇರ್ಲನ್ರಿ, ಅದು ಸೇಮ್ ಇರ್ತೈತಿ ಅಂತ ಲೆಕ್ಕದೊಳಗೆ ಕೊಟ್ಟಾರ. ಸೊ ಹಿಂಗಾಗಿ ನಾವೇನಪ್ಪಾ ಅಂದ್ರೆ ಎರಡರೊಳಗು ಡಿ ಅಂತ ತಗೊಳಕತ್ತೀವಿ. ಓಕೆ, ನಂತರ ಮೂರನೇ ಪದ B+2D, ನಾಲ್ಕನೇ ಪದ B+3D ಸೋ ಆನ್. ಓಕೆ, ನಂತರ ಈಗ ಏನ್ ಅವ್ರ ಕಂಡೀಷನ್ ಕೊಟ್ಟಾರಪ್ಪ ಅಂತಂದ್ರೆ ಸಮಾಂತರ ಶ್ರೇಣಿಯ ಮೊದಲನೇ ಪದವು ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದವು ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದಕ್ಕಿಂತ 3 ಹೆಚ್ಚಿಗೆ ಐತಿ ಅಂತ ಕೊಡಕತ್ತಾರ. ಓಕೆ, ನಂತರ ಈಗ A1 ಅಂದ್ರೆ ಏನದರಿ ದಟ್ A ಐತಿ is equal to B1 ಅಂದ್ರೆ ಏನೈತ್ರಿ B ಅದ ದಟ್ ಇಸ್ A is equal to B+3. ಇದನ್ನ ಏನಪ್ಪಾ ಅಂದ್ರೆ ಇನ್ನೊಂದು ಅರ್ಥ ಬರ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಏನ್ ಹೇಳಕತ್ತಾರೆ ಅವರು ದಟ್ ಮೊದಲ ಶ್ರೇಣಿಯ ಏಳನೇ ಪದ ಅಂದ್ರೆ A7 is equal to 28 ಐತಿ. ಆ ನಂತರ ಎರಡನೇ ಸಮಾಂತರ ಶ್ರೇಣಿಯ 8ನೇ ಪದ ಏನೈತಿ ಅಂತಂದ್ರೆ 29 ಐತಿ. ಓಕೆ, ನಮ್ಗೆ ಈ ರೀತಿಯಾಗಿ B1 B2 ಅಂತ ಬರ್ಕೊಂಡು ರೂಢ ಇರಂಗಿಲ್ಲ ರೀ, ಆದ್ರೂ ಸಹಿತ ಈ ಲೆಕ್ಕದೊಳಗಷ್ಟ ನಮ್ಗೆ ಏನಪ್ಪಾ ಅಂದ್ರೆ ಅವಶ್ಯಕತೆ ಇದಕ್ಕ ಈ ರೀತಿಯಾಗಿ ಬರ್ಕೊಳಕತ್ತೀವಿ. ಓಕೆ, ಸರಿ. A7 ಮತ್ತೆ B8 ಏನ್ ಕೊಟ್ಟಲ್ರಿ, 7ನೇ ಪದ ಮತ್ತು 8ನೇ ಪದ ಇವೆರಡು ಏನ್ ಕೊಟ್ರಲ್ಲ, ಇದರ ಆಧಾರದ ಮೇಲೆ ನಮ್ಗೆ ಏನ್ ಗೊತ್ತೈತಿ ಅಂದ್ರೆ ಒಂದು ಸೂತ್ರ ಗೊತ್ತೈತಿ, ಎನ್ ಪದಗಳ ಒಂದು ಸೂತ್ರ ಐತಿ ಗೊತ್ತೈತಿ. ಅದೇನಪ್ಪಾ ಅಂದ್ರೆ AN is equal to A plus N-1 into D. ಓಕೆನಾ? ಸರಿ, ಹಾಗಾದ್ರೆ ನಾ A7 ಅನ್ನ ನಾ ಏನಂತ ಬರ್ಕೋತೀನಿ ಅಂತಂದ್ರೆ ದಟ್ ಇದನ್ನ ಏನಂತ ಬರ್ಕೊಳ್ಳೋಣಂತ್ರಿ A plus 6D ಅಂತ ಬರ್ಕೋತೀನಿ. ಓಕೆ, ಇಲ್ಲಿ A ಬರ್ಕೋತೀವಿ, ಇಲ್ಲಿ 7 ಬರ್ಕೋತೀವಿ. 7 ಒಂದಾದ್ರೆ ಏನ್ ಬರ್ತ್ರಿ 6 ಬರ್ತೈತಿ, ಅದ್ರ ಸಲುವಾಗಿ 6D ಅಂತ ಬರ್ಕೋತೀನಿ is equal to 28 ಆಗ್ಬೋದಾ? ನಂತರ B8 ಅಂದ್ರೆ ಏನ್ ಬರ್ಕೋಬಹುದ್ರಿ B plus 7D is equal to 29 ಅಂತ ಬರ್ಕೋತೀನಿ. ಯಾಕ್ರಿ ಇಲ್ಲಿ 8 ಹಾಕಿದ್ರೆ 8 - 1 7 ಆಗ್ತೈತಿ, ಅದ್ರ ಸಲುವಾಗಿ B plus 7D ಅಂತ ಬರ್ಕೋತೀನಿ. ಈಗ
ನಮ್ಗ ಇದನ್ನೇನಪ್ಪಾ ಅಂದ್ರೆ ಇದು ಇಕ್ವೇಶನ್ ಒಂದಾಗಿರ್ಲಿ, ಯಾವುದು a = b+3 ಅಂತಂದ ಹೇಳಿ. ಓಕೆ, ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ದಟ್ ಇದು ಇಕ್ವೇಶನ್ 2 ಆಗಿರ್ಲಿ, ಇದು ಇಕ್ವೇಶನ್ 3 ಆಗಿರ್ಲಿ. ಈಗ ಇಲ್ಲಿ a = b+3 ಐತಿಲ್ರಿ, ಹಂಗಂದ್ರೆ ನಾವು ಇಲ್ಲಿ a = b+3 ಹಾಕೋಬಹುದ್ರಿ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸಮಾಂತರ ಶ್ರೇಣಿ 1 ಮತ್ತು 1ರಿಂದ, ಓಕೆ ಸಾರಿ, ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ ನಾ ಏನ್ ಬರ್ಕೋತೀನಿ ಅಂತಂದ್ರೆ ದಟ್ a + 6d ಇದ್ದಲ್ಲಿ b + 6 ಅಂತ ಬರ್ಕೋತೀನಿ. b + 3 + 6d = 28. ಸೊ ಈ a ಬೆಲೆಯನ್ನ ನಾವು ಇಲ್ಲಿ ಹಾಕಾಕತ್ತೀವಿ. ಓಕೆನಾ, ಇದನ್ನ 3 ಬಲಗಡೆ ಕಳ್ಸೋಣ. ಇದೇನಾಗತ್ರಿ ದಟ್ b + 6d = 28 - 3. ಓಕೆ, ಸ್ವಲ್ಪ ಇದು ಗದ್ದಲ ಆಗತ್ರಿ, ನಾನು ಇದನ್ನ ಬಲಗಡೆ ಮುಂದೆ ಬರ್ಕೊಂಡ್ಬಿಡ್ತೇನೆ ಇಲ್ಲಿ. ಓಕೆ, ಸೊ b + 6d = 28 - 3. ಕರೆಕ್ಟಾ? 28 - 3. ಓಕೆ, b + 6d = 28 ರ 3 ಹೋದ್ರೆ ಏನಾಯ್ತ್ರಿ? 25 ಆಯ್ತು. ಆಗ್ಬೋದಾ? ಈಗ ಇಲ್ಲಿ ಏನದ್ರಿ, ಇಲ್ಲಿ b + 7d = 29 ಅದ, ಇಲ್ಲಿ b ಮತ್ತು d ಅದ, ಇಲ್ಲಿ b ಮತ್ತು d ಅದ. ಇವೆರಡನ್ನು ನಾವು ಏನಪ್ಪಾ ಅಂತಂದ್ರೆ ದಟ್ ಸಾಲ್ವ್ ಮಾಡಿದ್ವಿ ಅಂತಂದ್ರೆ ನಮಗ b ಮತ್ತು d ಬೆಲೆ ಸಿಗ್ತದ್ರಿ. ಸೊ ಹೀಗಾಗಿ ಇದನ್ನ ಏನ್ ಮಾಡೋಣ ಅಂತಂದ್ರೆ ಇದು ಸಮೀಕರಣ 4 ಆಗಿರ್ಲಿ. ಸೊ ಇದ್ರೊಳಗೆ ಏನ್ ಮಾಡೋಣ ದಟ್ ಈ 3ನೇ ಸಮೀಕರಣದೊಳಗ 4ನೇ ಸಮೀಕರಣವನ್ನ ಕಳೆಯೋಣ. ನಮ್ಗೆ ಏನಾಗತ್ರಿ? b ಹೋಗ್ಬಿಡ್ತೈತಿ. ಓಕೆ, ಸಮೀಕರಣ 3ರಲ್ಲಿ 4 ಕಳೆದಾಗ, ಸಮೀಕರಣ 3ರಲ್ಲಿ 4 ಕಳೆದಾಗ, ಓಕೆ, ಸೊ ದಟ್ ಇದೇನಾಗತ್ರಿ? b + 7d = 29. ಇದ್ರೊಳಗೆ ಏನ್ ಮಾಡೋಣ ಅಂದ್ರೆ b + 6d = 25 ಕಳೆಯೋಣ. ಇದರಿಂದ ಚಿಹ್ನೆ ಈಗ ಸದ್ಯ ಮಟ್ಟಿಗೆ ಪ್ಲಸ್ ಅದರಿ, ಮೈನಸ್ ಮಾಡಿದ್ವಿ ಅಂದ್ರೆ ಇದೇನಾಗತ್ತಪ್ಪ ಅಂದ್ರೆ ಇದು ಮೈನಸ್ ಆಗತ್ರಿ, ಇದು ಪ್ಲಸ್ ಇದ್ದು ಮೈನಸ್ ಆಗತ್ತ, ಇದು ಪ್ಲಸ್ ಇದ್ದು ಏನಾಗತ್ರಿ? ಮೈನಸ್ ಆಗತ್ತ. ಚಿಹ್ನೆಗಳು ಬದಲಾಗ್ತಾವ. ಓಕೆನಾ? ಸೊ b ಒಳಗೆ b ಹೋದ್ರೆ 0 ಬರ್ತೈತಿ, 7 ಒಳಗೆ 6 ಹೋದ್ರೆ 7d ಒಳಗೆ 6d ಹೋದ್ರೆ d ಉಳಿತೈತಿ, 29 ಒಳಗೆ 25 ಹೋದ್ರೆ ಏನು ಉಳಿತೈತ್ರಿ? 4 ಉಳಿತೈತಿ. ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು? ನಮ್ಗೆ 4 ಬಂತು. ಓಕೆ, ಡಿ ಬೆಲೆ ಗೊತ್ತಾಯ್ತು. ಹಾಗಾದ್ರೆ ಯಾವ್ದಾದ್ರು ಒಂದು ಸಮೀಕರಣ 3 ಅಥವಾ 4ನೇ ಸಮೀಕರಣವನ್ನ ನಾವು ತಗೊಂಡ್ವಿ ಅಂತಂದ್ರೆ ಬಿ ಬೆಲೆ ಸಹಿತ ಗೊತ್ತಾಗುತ್ತೆ. ಸೊ ಅದನ್ನ ನಾನು ಇಲ್ಲಿ ಮುಂದೆ ಮಾಡ್ತೇನೆ ನೋಡ್ರಿ. ಸಮೀಕರಣ ಬೇಡ್ರಿ, ಇಲ್ಲಿ ಜಾಗ ಕೇಳಾಗತ್ತಲ್ಲ, ಇಲ್ಲೇ ಮಾಡ್ಕೊಡೋಣ. ಸಮೀಕರಣ ದಟ್ 4ರಿಂದ, ಸಮೀಕರಣ 4ರಿಂದ b + 6d, b + 6d ಅಂದ್ರೆ ಏನದ್ರಿ? 4 ಐತಿ = 25. ಓಕೆ, b + 6 4 24 = 25. b = 24 ಬಲಗಡೆ ಹೋದ್ರೆ ಏನಾಗುತ್ತೆ? -24 ಆಗ್ತತಿ. 25 ಒಳಗೆ 24 ಹೋದ್ರೆ ಏನ್ ಬರ್ತತಿ ಅಂದ್ರೆ 1 ಬರ್ತತಿ. b ಬೆಲೆ ಸಿಕ್ತು. ಸೊ ನಮಗೆ ಇಲ್ಲಿ b ಬೆಲೆ ಸಿಕ್ಕರೆ a ಬೆಲೆನೂ ಸಹಿತ ಸಿಗ್ತೈತಿ. ಓಕೆ, ಅದೇನಪ್ಪಾ ಅಂದ್ರೆ ಸಮೀಕರಣ 1 ಅದಲ್ರಿ. ಸೊ ಸಮೀಕರಣ 1ರಿಂದ ನಾವೇನ್ ಮಾಡ್ಬೋದು ಅಂದ್ರೆ a = b + 3, a = b + 3 ಅಂದ್ರೆ b ಅಂದ್ರೆ ಏನದರಿ? 1 ಅದ, 1 + 3 = 4. a ಬೆಲೆ 4 ಸಿಕ್ತು, b ಬೆಲೆ 1 ಸಿಕ್ತು, d ಬೆಲೆ 4 ಸಿಕ್ತು. ಓಕೆ, ಸೊ ದಟ್ ನಮಗೆ a ಗೊತ್ತಾಗ್ಯದ, b ಗೊತ್ತಾಗ್ಯದ, d ಗೊತ್ತಾಗ್ಯದ. ನಾವು ಏನ್ ಬೇಕಾದನ್ನು ಸಹಿತ ಬರಿಬಹುದು. ಮೊದಲಿಗೆ ಏನಪ್ಪಾ ಅಂತಂದ್ರೆ ದಟ್ ಏನಪ್ಪಾ ಅಂದ್ರೆ ಸಮಾಂತರ ಶ್ರೇಣಿಗಳನ್ನ ಮೊದಲನೇ ಸಮಾಂತರ ಶ್ರೇಣಿ ಮೊದಲೇ ಬರೆಯೋಣ, ನಂತರ ಎರಡನೇ ಸಮಾಂತರ ಶ್ರೇಣಿಯನ್ನ ಬರೆಯೋಣ ಅಂತ. ಓಕೆ, ಮೊದಲನೇ ಸಮಾಂತರ ಶ್ರೇಣಿ. ಓಕೆ, ಏನಾಗಿರ್ತೈತ್ರಿ? a + d, a + 2d, a + 3d, ದಟ್ ಸೋ ಆನ್. ಓಕೆ, a ಅಂದ್ರೆ ಏನದ್ರಿ? 4 ಅದ, 4 ಪ್ಲಸ್ d ಅಂದ್ರೆ ಎಷ್ಟದ್ರಿ? ದಟ್ d ಅಂದ್ರೆ 4 ಅದ. ನಂತರ 4 + 2 × 4, 4 + 3 × 4 ಸೋ ಆನ್. ಓಕೆ, ಆ ಸಮಾಂತರ ಶ್ರೇಣಿ ಏನಾಗಿರ್ತೈತ್ರಿ? 4 4 4 8, 4 8 4 12, 4 3 12 4 16. ಇದು ನಮ್ಮ ಮೊದಲ ಸಮಾಂತರ ಶ್ರೇಣಿ. ನಂತರ ಎರಡನೇ ಸಮಾಂತರ ಶ್ರೇಣಿ. ಓಕೆ, ಎರಡನೆಯ ಸಮಾಂತರ ಶ್ರೇಣಿ
ಎರಡನೇ ಸಮಾಂತರ ಶ್ರೇಣಿ. ಎರಡನೇ ಸಮಾಂತರ ಶ್ರೇಣಿಯ ಪದಗಳನ್ನು ಏನಂತ ತಗೊಂಡಿವ್ರಿ ನಾವು? ಬಿ ಪ್ಲಸ್ ಡಿ, ಬಿ ಪ್ಲಸ್ 2d, ಬಿ ಪ್ಲಸ್ 3d, ಸೋ ಆನ್. ಓಕೆ, ಬಿ ಅಂದ್ರೆ ಗೊತ್ತಾ ನಮ್ಗೆ? ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ ಗೊತ್ತದ್ರಿ 1. ಆ ನಂತರ 1 ಪ್ಲಸ್ ಡಿ ಅಂದ್ರೆ ಏನದ್ರಿ? 4 ಅದ. ನಂತರ 1 ಪ್ಲಸ್ 2 ಗುಂಡ್ಲೆ 4, ನಂತರ 1 ಪ್ಲಸ್ 3 ಗುಂಡ್ಲೆ 4. ಓಕೆ, 1 1ಕ್ಕೆ 4 ಕೂಡಿಸಿದ್ರೆ 5, 4 2 8 1 9, 4 12 1 13. ಓಕೆ, ಇದು ನಮ್ಮ ಎರಡನೇ ಸಮಾಂತರ ಶ್ರೇಣಿ ಆಗೈತಿ. ಸೊ ಅವ್ರು ಕೊಟ್ಟಂಗ ಏನಪ್ಪಾ ಅಂದ್ರೆ ಐತೆ ಇಲ್ಲ ನೋಡ್ರಿ. ಸೊ ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದಕ್ಕಿಂತ 3 ಹೆಚ್ಚಾಗೈತಿ. ಆ ನಂತರ ನಾವು ದಟ್ ಅವ್ರು ಏನ್ ಕೊಟ್ಟಲ್ರಿ, 7ನೇ ಪದ ಮತ್ತು ಮೊದಲನೇ ಸಮಾಂತರ ಶ್ರೇಣಿ 7ನೇ ಪದ ಕಂಡಿಡಿದ್ರೆ 28 ಬರ್ತೈತಿ. ಎರಡನೇ ಸಮಾಂತರ ಶ್ರೇಣಿ 8ನೇ ಪದ ಕಂಡಿಡಿದ್ರೆ 29 ಬಂದಿರ್ತೈತಿ. ಅದನ್ನ ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 84 ಲೆಕ್ಕ ಏನದ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಶ್ರೇಣಿಯ 17ನೇ ಪದವು ಅದರ 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. 10ನೇ ಪದ 31 ಆದರೆ ಶ್ರೇಣಿಯ ಕೊನೆಯ 3 ಪದಗಳನ್ನು ಮತ್ತು ಸಮಾಂತರ ಶ್ರೇಣಿಯನ್ನು ಸಹ ಕಂಡುಹಿಡಿಯಿರಿ. ಓಕೆ, ರೈಟ್. ಸೊ ವಿಷಯಗಳು ಬಹಳ ಅದಾವು. ದಟ್ಟಕ್ಕೆ ಏನಂದ್ರೆ 2 ವಿಷಯಗಳು, ಲಾಸ್ಟಿಗೆ 2 ವಿಷಯಗಳನ್ನ ಕೇಳ್ಯಾರ. ಸಮಾಂತರ ಶ್ರೇಣಿಯ ಕೊನೆಯ 3 ಪದಗಳು, ಅದಾದ ನಂತರ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿ ಅಂದ್ರಿ. ದಟ್ ಅವ್ರು ಏನ ಕೊಟ್ರಲ್ಲ ಅದನ್ನ ಮೊದಲು ಸರಿಯಾಗಿ ಬರ್ಕೋತ ಹೋಗೋಣಂತ್ರಿ. ಆ ನಂತರ ಲೆಕ್ಕ ಮಾಡೋಣ. ದಟ್ ಈಸಿಯಾಗಿ ನಮ್ಗೆ ಲೆಕ್ಕ ಮಾಡಕ ಬಂದಿರ್ತತಿ. ಓಕೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಸೊ ಇದನ್ನ n = 30 ಅಂತ ಬರ್ಕೋತೇನ್ರಿ. ಓಕೆ, ನಂತರ ಶ್ರೇಣಿಯ 17ನೆಯ ಪದವು, ಶ್ರೇಣಿಯ 17ನೆಯ ಪದವು ಏನಾಗೈತಿ ಅಂತಂದ್ರ ಅದರ 5ನೇ ಪದದ 3ರಷ್ಟಕ್ಕಿಂತ, ಅದರ 5ನೇ ಪದದ 3ರಷ್ಟಕ್ಕಿಂತ ಎಷ್ಟು ಹೆಚ್ಚಾಗೈತಿ ಅಂತ ಹೇಳಕತ್ತಾರ್ರಿ? 4 ಹೆಚ್ಚಾಗಿದೆ ಅಂತ ಹೇಳಕತ್ತಾರ. 17ನೇ ಪದವು 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೀವಿ ಅಂದ್ರೆ 5ನೇ ಪದದ 3ರಷ್ಟು ಅಂದ್ರೆ 3ಅನ್ನ ಗುಣಿಸ್ತೀವಿ, 4 ಹೆಚ್ಚಾಗದೆ ಅಂತ ಅಂದಿದ್ದಕ್ಕೆ 4ಅನ್ನ ಕೂಡಿಸ್ತಾ ಇದೀವಿ. ಮುಂದೆ ಏನ್ ಹೇಳಕತ್ತಾರ್ರಿ? 10ನೇ ಪದವು 31 ಆದರೆ, 10ನೇ ಪದವು 31 ಆದರೆ ಸಮಾಂತರ ಆ ಶ್ರೇಣಿಯ ಕೊನೆಯ 3 ಪದಗಳನ್ನ ಕಂಡುಹಿಡಿಯಿರಿ ಮತ್ತು ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ. ಕೊನೆಯ 3 ಪದಗಳಂದ್ರೆ ಕೊನೆಯ ಒಟ್ಟ ಎಷ್ಟು ಪದಗಳು ಎಷ್ಟದವ್ರಿ? 30 ಅದಾವು. ಕೊನೆಯ 3 ಪದಗಳನ್ನ ನಾವು ಕಂಡುಹಿಡಿಬೇಕಾಗಿದ್ದು 30ನೇ ಪದ, ಅದರ ಹಿಂದೆ 29, ಅದರಿಂದ 28, 29, 30ನೇ ಪದಗಳನ್ನ ಕಂಡುಹಿಡಿಬೇಕು. ಅಂತ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳನ್ನ ಕಂಡು ಹಿಡಿಬೇಕಾಗೈತಿ. ಓಕೆ, ಸರಿ. ಇದರಿಂದ ನಮ್ಗೆ ಏನು ಯೂಸ್ ಇಲ್ಲ. ಇದರಿಂದ ನಮ್ಗೆ ಏನಾದ್ರೂ ಯೂಸ್ ಆಯ್ತಾ? ಐತ್ರಿ. ಸೊ ಇದರ ಯೂಸ್ ತಗೋಬೇಕು ಅಂತಂದ್ರೆ ನಮಗೆ ಏನಪ್ಪಾ ಅಂತಂದ್ರೆ n ನೇ ಪದದ ಸೂತ್ರವನ್ನ ಬರೀತೀವಿ. ದಟ್ ಈಸ್ an = a + n - 1 × d. ಇದು n ನೇ ಪದ. ಸೊ n ನೇ ಪದ ಗೊತ್ತಾ? ಇದರ ಆಧಾರದ ಮೇಲೆ ಇವನ್ನ ನಾವು ನೀಟಾಗಿ ಬರ್ಕೋತೀವಿ. a17ನ್ನ ಯಾವ ರೀತಿ ಬರಿತೀವಿ ಅಂತಂದ್ರೆ a + 16d ಅಂತ ಬರ್ಕೋತೀವಿ. 3 a5 ಅಂತಂದ್ರೆ 5ನೇ ಪದ ಅಂದ್ರೆ ನಾವೇನ್ ಮಾಡ್ಕೋತೀವಿ ಅಂದ್ರೆ a + 4d ಅಂತ ಬರೀತೀವಿ, +4. ಇದನ್ನ ಯಾಕೆ ಹಿಂಗ್ ಬರ್ಕೊಳಕತ್ತೀವಿ ಅಂತ ಹೇಳಿ ನಾನು ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ರಿ, ನಿಮ್ಗೆ ಆಲ್ರೆಡಿ ಗೊತ್ತು ಅಂತ ಅನ್ಕೋತೀನಿ. ಓಕೆ, ರೈಟ್. a + 16d = 3 ಗುಂಡ್ಲೆ a ಅಂದ್ರೆ 3a + 3 × 4d ಅಂದ್ರೆ 3 × 4 = 12d +4. ಇವೆರಡನ್ನು ಈ ಕಡೆ ತೊಂಬರೋಣ, ನಂಬರ್ ಇಲ್ಲೇ ಇರಲಿ. ಸೊ a is -3a ಈ ಕಡೆ ಬಂದ್ರೆ -3a + 16d - 12d = 4. ಹಿಂಗ್ಯಾಕಾಯ್ತ್ರಿ? ಈ 3a ಎಡಗಡೆ ಬಂದ್ರೆ -3a ಆಯ್ತು, 12d ಎಡಗಡೆ ಬಂದ್ರೆ -12d ಆಯ್ತು. a - 3a ಅಂದ್ರೆ -2a, ಇಲ್ಲಿ 1 ಇರ್ತತಿ, 1 ಒಳಗೆ 1 - 3 ಅಂದ್ರೆ -2, ಮುಂದೆ a. 16d ಒಳಗೆ 12d ಹೋದ್ರೆ 16 ಒಳಗೆ 12 ಹೋದ್ರೆ 4 ಬರ್ತತಿ, 4d = 4. ಇವಿಷ್ಟು 2ರಿಂದ ಭಾಗ ಹೋಗ್ತಾವು. ಬಾಕ್ಸದ್ ಬೇಡರಿ, 1 ಸೆಕೆಂಡ್ ನಿಲ್ಲಣ ಅಂತ. ಯಾಕಂದ್ರೆ ಇಲ್ಲಿ 10ನೇ ಪದ ಒಂದು ಕೊಟ್ರಲ್ಲ, ಇದನ್ನೊಂದು ಬರ್ಕೊಳ್ಳೋಣ. ಅದಾದ ನಂತರ ಇದು ಭಾಗಿಸ್ಬೇಕಾ ಭಾಗಿಸಬಾರ್ದು ಅಂತ ವಿಚಾರ ಮಾಡೋಣಂತ್ರಿ. 10ನೇ ಪದವನ್ನ ನಾವು ಯಾವ ರೀತಿ ಬರ್ತೀವ್ರಿ? a + 9d = 31. ಯಾಕೆ ಹಿಂಗೆ? ಇಲ್ಲಿ 10 ಇದ್ದಿದ್ದಕ್ಕ ಇಲ್ಲಿ 9 ಬರಾಕತ್ತೈತಿ. ಓಕೆ, ಇದನ್ನ ಮುಂದುವರಿಲಿಕ್ಕೆ ಬರಲ್ಲ. ಸೊ ಇದ್ರೊಳಗೆ ಏನದ ಅಂದ್ರೆ ಇಲ್ಲಿ ಈ ಯಾವ್ದಾದ್ರು ಒಂದು ನಮ್ಗೆ ಏನಪ್ಪಾ ಅಂತಂದ್ರೆ ದಟ್ ಚರಾಕ್ಷರದ ಸಹಗುಣಕ ನಮಗೆ ಸೇಮ್ ಇರಬೇಕು. ಇಲ್ಲಿ a ಸಹಗುಣಕ 1 ಐತಿ, ಇಲ್ಲಿ -2 ಐತಿ, ಇಲ್ಲಿ 9 d ಸಹಗುಣಕ 9 ಐತಿ, ಇಲ್ಲಿ 4 ಐತಿ, ಸೇಮ್ ಇಲ್ಲ. ಸೊ ಸೇಮ್ ಆಗ್ಬೇಕು ಅಂತಂದ್ರೆ ಮೊದ್ಲು ಏನ್ ಮಾಡೋಣ ಅಂತಂದ್ರೆ ಇದನ್ನ 2ರಿಂದ ಭಾಗಿಸ್ತೇನ್ರಿ. ಎಲ್ಲವೂ 2ರಿಂದ ಭಾಗ ಹೋಗ್ತಾವು, 2ರಿಂದ ಭಾಗಿಸ್ತೇನೆ. 2ರಿಂದ ಭಾಗಿಸಿದ್ರೆ ಏನಾಗ್ತತಿ?
ಇದು 2ರಿಂದ ಭಾಗಿಸಿದ್ರೆ ಏನ್ ಉಳಿತೈತ್ರಿ ಇಲ್ಲಿ ಮೈನಸ್ ಎ ಉಳಿತೈತಿ ಪ್ಲಸ್ 2 ಕ್ಯಾನ್ಸಲ್ ಆಗಿ 1 ಉಳಿತೈತಿ ಅಂದ್ರೆ ಮೈನಸ್ ಎ ಆಗುತ್ತಾ 2 2 4 ಅಂದ್ರೆ 2 ಡಿ ಬರ್ತೈತಿ 2 2 4 ಸೊ ಮೈನಸ್ ಎ ಪ್ಲಸ್ 2 ಡಿ ಇಸ್ ಈಕ್ವಲ್ ಟು 2 ಇದು ಸಮೀಕರಣ 1 ಆಗಿರ್ಲಿ ಇದು ಸಮೀಕರಣ 2 ಆಗಿರ್ಲಿ ಸೊ ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾರ ಸರ್ ಇದಕ್ಕೆ ಸಮೀಕರಣದ ಹೆಸರನ್ನ ಕೊಡ್ತಿರಲ್ಲ 1 2 ಅಂತ ಹೇಳಿ ಹೆಂಗ್ ಗೊತ್ತಾಗತ್ತ ಅಂತಂದ್ರೆ ನಮಗದು ಮುಂದೆ ಮಾಡಕ್ ಬರ್ತಿರಲ್ಲ ಅದು ನಮಗ್ ಮುಂದೆ ಲೆಕ್ಕ ಮಾಡ್ಲಿಕ್ಕೆ ಬರ್ತಿರಲ್ಲ 2 ಚರಾಕ್ಷರಗಳು ಇರ್ತಾವು ಅಂತ ಟೈಮ್ನಾಗ ಅದನ್ನ ಏನ್ ಮಾಡ್ರಿ ಅಂತಂದ್ರ ಸಮೀಕರಣ 1 ಅಂತ ಬರೀರಿ ಲೆಕ್ಕ ಮುಂದ್ ಮಾಡ್ಕೋತ ಹೋಗ್ರಿ ಇನ್ನೊಂದು ಸಮೀಕರಣ ಸಿಗ್ತತಿ 2 ಸಮೀಕರಣವನ್ನ ಬಿಡಿಸಿದ್ವಿ ಅಂತಂದ್ರ ನಮಗ ಅಲ್ಲಿರುವಂತಹ ಚರಾಕ್ಷರಗಳ ಬೆಲೆ ಗೊತ್ತಾಗ್ತತಿ ಓಕೆ ಸೊ ಇಲ್ಲಿ ಎ ಸಹಗುಣಕ ಒಂದೈತಿ ಇಲ್ಲಿ ಮೈನಸ್ ಒಂದೈತಿ ಸೊ ಏನ್ ಮಾಡೋಣ ಅಂತಂದ್ರೆ 2 ಸೇಮ್ ಇದ್ವು ಅಂದ್ರೆ ಕಳಿತಿದ್ವಿ ಏನ್ರಿ ಇದು ಎದ ಸಹಗುಣಕ 2 ಒಂದೇ ತರ ಇದ್ವು ಚಿಹ್ನೆಗಳ ಸೇಮ್ ಇದ್ವು ಅಂತಂದ್ರ ಕಳಿತಿದ್ವಿ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಅದಾವು ಇಲ್ಲಿ ಪ್ಲಸ್ ಅದರಿ ಇಲ್ಲಿ ಮೈನಸ್ ಐತಿ ಹಿಂಗಾಗಿ 2 ಕೂಡಿಸ್ತೀವಿ ಸಮೀಕರಣ 1 ಮತ್ತು ಸಮೀಕರಣ 1 ಮತ್ತು 2 ಕೂಡಲಾಗಿ 2 ಕೂಡಿಸಿದ್ರ ಏನಾಕೇತಿ ಅಂತಂದ್ರ ಮೊದಲನೇ ಸಮೀಕರಣವನ್ನ ಇಲ್ಲಿ ಬರ್ಕೊಳ್ಳೋಣ ಮೈನಸ್ ಎ ಪ್ಲಸ್ 2 ಡಿ ಇಸ್ ಈಕ್ವಲ್ ಟು 2 ಎರಡನೇ ಸಮೀಕರಣ ಏನೈತ್ರಿ ಎ ಪ್ಲಸ್ 9 ಡಿ ಇಸ್ ಈಕ್ವಲ್ ಟು 31 2 ಕೂಡ್ಸಾಕತ್ತೀವಿ ಚಿಹ್ನೆ ಬದಲಾಗ್ತಾವಲ್ರಿ ಕೂಡ್ಸು ಮುಂದಾಗ ಚಿಹ್ನೆ ಬದಲಾಗಲ್ರಿ ಕಳಿ ಮುಂದಾಗ ಅಷ್ಟ ಬದಲಾಗ್ತಾವು ಅದು ನೆನಪಿರ್ಲಿ ಮೈನಸ್ ಎ ಪ್ಲಸ್ ಎ ಅಂದ್ರೆ ಏನಾಗ್ತರಿ 0 ಆಗತ್ತ 2 ಡಿ ಪ್ಲಸ್ 9 ಡಿ ಅಂದ್ರೆ 11 ಡಿ ಬರ್ತೈತಿ 31 ಪ್ಲಸ್ 2 ಅಂದ್ರೆ 33 11 ಬಲಗಡೆ ಹೋಗ್ಲಿ ಇವೆರಡರ ನಡುವೆ ಗುಣಾಕಾರ ಐತಿ ಈ ಕಡೆ ಬಂದ್ರೆ ಏನಾಗತ್ರಿ ಭಾಗಾಕಾರ ಆಗತ್ತ 11 ಒಂದೇ 11 11 33 ಡಿ ಬೆಲೆ ಏನ್ ಸಿಕ್ತು ಅಂತಂದ್ರೆ 3 ಸಿಕ್ತು ಡಿ ಬೆಲೆ ಸಿಕ್ತು ಅಂದ್ರೆ ದಟ್ ಇನ್ನೊಂದು ಎ ಬೆಲೆ ಕಂಡುಹಿಡಿಯೋದು ಕಷ್ಟನ ಆರಾಮಾಗಿ ಕಂಡುಹಿಡಿಬಹುದು ಹೆಂಗ್ರಿ ಯಾವ್ದಾದ್ರು ಒಂದು ಸಮೀಕರಣ ತಗೋಣ ಎರಡನೇ ಸಮೀಕರಣ ತಗೋಣ ಸಮೀಕರಣ 2ರಿಂದ ಓಕೆ ಸಮೀಕರಣ 2ರಿಂದ ಒಂದ್ ನಿಮಿಷ ರೀ ನಾನು ಇದನ್ನ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ಇಲ್ಲಿ ಜಾಗ ನಮಗೆ ಬಾಳ ಐತಿ ನಮಗಲ್ಲಿ ಮುಂದೆ ಬೇಕಾಗ್ಬೋದು ಅದರ ಸಂಬಂಧ ಸಮೀಕರಣ 2ರಿಂದ ಏನಂದ್ರೆ ಡಿ ಬೆಲೆ ಇಲ್ಲಿ ಹಾಕ್ಬಿಡೋಣಂತ ಎ ಪ್ಲಸ್ 9 ಡಿ ಅಂದ್ರೆ ಏನದ್ರಿ 3 ಈಸ್ ಈಕ್ವಲ್ ಟು 31 ಇವೆರಡರ ಬಗ್ಗೆ ಗುಣಾಕಾರ ಐತಿ 9 3 27 ಈಸ್ ಈಕ್ವಲ್ ಟು 31 27 ಬಲಗಡೆ ಹೋಗ್ಲಿ ಮೈನಸ್ 27 ಆಗ್ತತಿ ಎ ಈಸ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ 31 27 ಹೋದ್ರೆ 4 ಬರ್ತದೆ ಓಕೆ ರೈಟ್ ಈಗ ದಟ್ ಎ ಸಿಕ್ತು ಡಿ ಸಿಕ್ತು ನಮಗ ಅವ್ರು ಏನ್ ಕೇಳಾರಲ್ಲ ಅದನ್ನ ಬರ್ಕೋತ ಹೋಗೋಣಂತ ಅದನ್ನ ಬರಿಬೇಕಾದಾಗ ಮೊದ್ಲಿಗೆ ಸಮಾಂತರ ಶ್ರೇಣಿ ಬೇರೆ ಅಂದ್ರಲ್ರಿ ಅದನ್ನ ಬರ್ಬಿಡೋಣಂತ ಸರಿ ಸಮಾಂತರ ಶ್ರೇಣಿ ಬರಿಬೇಕಂದ್ರೆ ಏನ್ ಬೇಕ್ರಿ ಸಮಾಂತರ ಶ್ರೇಣಿ ಬರಿಬೇಕು ಅಂದ್ರೆ ಅದರ ಸಾಮಾನ್ಯ ರೂಪ ಬೇಕು ಓಕೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಓಕೆ ಫೈನ್ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನ್ರಿ ಎ ಪ್ಲಸ್ ಡಿ ಆ ನಂತರ ಎ ಪ್ಲಸ್ 2 ಡಿ 3 ಪದಗಳ ಬರೆದರೆ ಸಾಕು ಓಕೆ ರೈಟ್ ಎ ಅಂದ್ರೆ ಎಷ್ಟದ್ರಿ 4 4 ಪ್ಲಸ್ ಡಿ ಅಂದ್ರೆ ಎಷ್ಟದ್ರಿ 3 4 ಪ್ಲಸ್ 3 4 ಪ್ಲಸ್ 2 ಗುಂಡ್ಲೆ 3 ಸೋಹನ್ 4 4 3 7 2 3 6 6 4 10 ಓಕೆನಾ ಇದು ಏನಪ್ಪಾ ಅಂದ್ರೆ ಸಮಾಂತರ ಶ್ರೇಣಿ ಆಯ್ತು ಇಲ್ಲಿಗೆ ಲೆಕ್ಕ ಮುಗುದಿಲ್ಲ ಕೊನೆಯ 3 ಪದಗಳನ್ನ ಕಂಡಿಡಿ ಅಂದ್ರಿ ಕೊನೆಯ 3 ಪದಗಳ ಅಂತಂದ್ರೆ ದಟ್ ಲಾಸ್ಟ್ನೇ ಪದ ಬೇಕು ನಮಗ ಲಾಸ್ಟ್ನೇ ಪದ ಅಂದ್ರೆ ದಟ್ ಕೊನೆಯ ಪದ ಅಂದ್ರೆ ಏನದ್ರಿ 30ನೇ ಪದ ಅದ ಸೊ ಎ 30 ಕಂಡುಹಿಡಿಬೇಕು ಎ 30 ಕಂಡುಹಿಡಿಬೇಕು ಅಂತಂದ್ರೆ ಅದಕ್ಕೆ ಸೂತ್ರ ಬರ್ಕೊಳ್ಳೋಣ ಅಂತ ಓಕೆ ಸೊ ಆಲ್ರೆಡಿ ನಮ್ಗೆ ಸೂತ್ರ ಬರ್ಕೊಂಡಿದ್ದೇವೆ ಒಂದ್ಸಾರಿ ಇದನ್ನು ಸಪರೇಟ್ ಆಗಿ ಬರ್ಕೊಳ್ಳೋಣಂತ್ರಿ ಏನ್ರಿ ಎ ಪ್ಲಸ್ n - 1 ಗುಂಡ್ಲೆ ಡಿ 30ನೇ ಪದ ಅಂದ್ರೆ ಏನ್ ಮಾಡ್ತೀವ್ರಿ ಎ ಇದ್ದಲ್ಲಿ 30 ಹಾಕ್ತಿವಿ ಓಕೆ ಸಾರಿ ಎನ್ ಇದ್ದಲ್ಲಿ 30 ಹಾಕ್ತಿವಿ ಎ ಅಂದ್ರೆ ಎಷ್ಟೈತ್ರಿ 4 ಐತಿ ಪ್ಲಸ್ n - 1 ಅಂದ್ರೆ 30 - 1 ಡಿ ಅಂದ್ರೆ ಏನೈತ್ರಿ ಇವೆ ಕಂಡು ಹಿಡಿದವಲ್ಲ ಇಲ್ಲಿ ಡಿ ಅಂದ್ರೆ ಏನಂದ್ರಿ 3 ಅದ ಓಕೆ ಸರಿ ಇದು ಈಕ್ವಲ್ ಟು 4 ಪ್ಲಸ್ 30 ಒಂದು ಹೋದ್ರೆ 29 ಗುಂಡ್ಲೆ 3 ಓಕೆ 4 ಪ್ಲಸ್ 29 3 87 ಪ್ಲಸ್ 4 ಅಂತಂದ್ರೆ 91 ಬರ್ತೈತಿ ಇದು 30ನೇ ಪದ ಆಗೈತಿ ಓಕೆ ನಂತರ 29ನೇ ಪದ ಇಲ್ಲಾಂದ್ರೆ ಹಿಂಗ್ ಈ ತರ ಬರ್ಕೊಂಡ್ಬಿಡ್ತೇನ್ರಿ ಸಮಾಂತರ ಶ್ರೇಣಿಯ ಕೊನೆಯ 3 ಪದಗಳು ಓಕೆ ಸಮಾಂತರ ಶ್ರೇಣಿಯ
ಕೊನೆಯ 3 ಪದಗಳು. 3 ಪದಗಳು. ಓಕೆ, ಸೊ ಕೊನೆಯ ಪದ ಏನಾಗಿರ್ತೈತಿ. ಓಕೆ, ನಂತರ ಅದ್ರ ಹಿಂದಿನ ಪದ ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕ್ರಿ, ಇದ್ರೊಳಗೆ ಡಿ ಅನ್ನ ಕಳಿತೀವಿ. ಓಕೆ, ಆ ನಂತರ ಇದ್ರೊಳಗೆ ಅದ್ರ ಹಿಂದಿನ ಪದ ಬರ್ಬೇಕಂದ್ರೆ ಏನ್ ಮಾಡ್ತೀವಿ, ಎನ ಮೈನಸ್ 2d ನ ಮಾಡಿರ್ತೀವಿ. ಓಕೆ, ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕೂಡಿಸ್ಕೊತ ಹೋಗ್ತೀವಿ. ಮೊದಲನೇ ಪದ ಇಲ್ಲ ಇದ್ರೊಳಗೆ ಇಲ್ಲ ರೀ, ಇಲ್ಲಿ ಮೊದಲನೇ ಪದ ಎರಡನೇ ಪದ ಬೇಕಂದ್ರೆ ಡಿ ಕೂಡಿಸ್ತಿದ್ವಿ. ನೆಕ್ಸ್ಟ್ 2d 3d 4d ಹಿಂಗ್ ಮಾಡ್ಕೊತ ಹೋಗ್ತೀವಿ. ಇಲ್ಲಿ ಕೊನೆಯ ಪದ ಬರೆದು ಅದ್ರೊಳಗೆ ಡಿ ಕಳ್ಕೊಂತ ಹೋಗ್ತೀವಿ. ನಮ್ಗೆ ಲಾಸ್ಟ್ 3 ಪದ ಸಿಕ್ಕಿರ್ತಾವ. ಸೊ ಎರಡನೇ ಪದ ಅಂದ್ರ 30ನೇ ಪದ ಐತಿ. ಅದೇನಪ್ಪಾ ಅಂತಂದ್ರ 91. ನಂತರ 91 ಒಳಗ ಡಿ ಅನ್ನ ಕಳಿತೀವಿ. ಡಿ ಎಷ್ಟದ್ರಿ, 3ದ ನಂತರ 91 ಮೈನಸ್ 2d. ಓಕೆ, 2 ಗುಂಡ್ಲೆ 3 ಕರೆಕ್ಟಾ, ರೈಟ್. ಸೊ 91 3 ಹೋದ್ರೆ 88. 3 2 6, 91 6 ಹೋದ್ರೆ ಎಷ್ಟು ಬರ್ತೀರಿ, 85 ಬರ್ತೈತಿ. ಕರೆಕ್ಟಾ? ಸರಿ. ಸೊ ಇವೇನಪ್ಪಾ ಅಂತಂದ್ರೆ ಸಮಾಂತರ ಶ್ರೇಣಿಯ ಕೊನೆಯ 3 ಪದಗಳು. ಇದು 30ನೇ ಪದ, ಇದು 29ನೇ ಪದ, ಇದು 28ನೇ ಪದ ಆಗಿದೆ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಸಮಾಂತರ ಶ್ರೇಣಿ ಮೇಲಿನ 5 ಅಂಕದ ಪ್ರಶ್ನೆಗಳಾಗಿದ್ದು. ಸೊ ಮುಂದಿನ ವಿಡಿಯೋದೊಳಗೆ ಇನ್ನೊಂದು ಪಾಠದ ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ ಮುಂದೆ ಬರ್ತೀನಿ. ನಿಮ್ಗೆ ಯಾವ್ದಾದ್ರು ಇದೇ ಪಾಠ ಮಾಡ್ಬೇಕು ಅಂತ ಅನ್ನೋದು ಇತ್ತಂತಂದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ. ಅದೇ ಪಾಠದ ಏನಪ್ಪಾ ಅಂದ್ರೆ ವಿಡಿಯೋನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತೇನೆ.